IPL 2024ರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಬರ್ತಾ ಇದೆ. ಇದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಇದು ಒಂಥರ ರಿವೆಂಜ್ ಮ್ಯಾಚ್ ಇದ್ದ ಹಾಗೆ RRಗೆ. ರಾಜಸ್ಥಾನ್ ರಾಯಲ್ಸ್ ಇದೇ ಗ್ರೌಂಡ್ನಲ್ಲಿ ಹೋದ ವರ್ಷ RCB ಎದುರುಗಡೆ ಹೀನಾಯವಾಗಿ ಸೋತಿತ್ತು. 59 ರನ್ಗೆ ಆಲ್ ಔಟ್ ಆಗಿತ್ತು. ಸೊ ಅದರ ನೆನಪು ಇನ್ನ ಇರುತ್ತೆ ಅಂಡ್ ಅದನ್ನ ಅಳಿಸಿ ಹೊಸ ನೆನಪನ್ನ ಸೃಷ್ಟಿಸ್ಕೊಳ್ಳೋದಕ್ಕೆ ಅವರು ಕಾಯ್ತಾ ಇರ್ತಾರೆ ಕೂಡ. ಸೊ ತಮ್ಮ ಗ್ರೌಂಡ್ ಅಲ್ಲಿ ತಮಗೇನೆ ಅವಮಾನ ಆಗೋ ಹಾಗೆ ಮಾಡಿದ RCB ಮೇಲೆ ಡಾಮಿನೆಂಟ್ ಆಗಿ ಗೆಲ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವರು ಫೀಲ್ಡ್ಗೆ ಇಳಿಯೋದಂತೂ ನಿಜ. ಈ ಕಡೆ RCBಗೆ ಈ ಸ್ಟ್ರಾಟ್ ಒಂದು ಕಾನ್ಫಿಡೆನ್ಸ್ ನ ಕೊಡುತ್ತೆ, ಆದ್ರೆ ಪ್ರೆಸೆಂಟ್ಲಿ ಅವರು ಇರೋ ಪೊಸಿಷನ್ ಸ್ವಲ್ಪ ಅವರನ್ನ ಹಿಂದೆ ಎಳೆಯುತ್ತೆ. ಆಗಿರೋ 2 ಮ್ಯಾಚ್ಗಳನ್ನ ಮರೆತು ಮತ್ತೆ ಕಂಬ್ಯಾಕ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಕೂಡ. ಇನ್ನು ತಂಡಗಳ ವಿಷಯಕ್ಕೆ ಬರೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಇಡೀ 3 ಮ್ಯಾಚ್ಗಳನ್ನ ಗೆದ್ದು ಒಳ್ಳೆ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅವರಿಗೆ ನೆಗೆಟಿವ್ ಅಂತ ಡಿಸ್ಕಸ್ ಆಗ್ತಾ ಇತ್ತು ಅದೇ ಈ ಸಾರಿ ಪಾಸಿಟಿವ್ ಆಗಿದೆ. 5 ಬ್ಯಾಟ್ಸ್ಮನ್ 5 ಬೌಲರ್, ಒಬ್ಬ ಏನಕ್ಕೂ ಬಾರದೇ ಇರುವಂಥ ರಿಯಾನ್ ಪರಾಗ್ ಅಂತ ಕಮೆಂಟ್ಸ್ ಬರ್ತಾ ಇದ್ವು. ಬಟ್ ಈ ಸಾರಿ ಅವರೇ 2 ಮ್ಯಾಚ್ಗಳನ್ನ ಗೆಲ್ಸಿದ್ದಾರೆ. ಇಡೀ ಆ ಮಿಡ್ಲ್ ಆರ್ಡರ್ಗೆ ಒಂದು ಸ್ಟೆಬಿಲಿಟಿನ ಕೊಡ್ತಾ ಇದ್ದಾರೆ. ಅಂಡ್ ಅನ್ಫಾರ್ಚುನೇಟ್ಲಿ RCB ಮೇಲೆ ಆ ಟೈಮಲ್ಲೇನೆ ಅವರಿಗೆ ಒಂದು ಮ್ಯಾಚ್ ವಿನ್ನಿಂಗ್ 50 ಕೂಡ ಬಂದಿತ್ತು. ನೆನಪಿದೆಯಾ ಮ್ಯಾಚ್? ಆವಾಗ RCB ಟ್ರಾಲ್ ಆಗಿತ್ತು ಕೂಡ, ಪರಾಗ್ ಹತ್ರನೂ 50 ಹೊಡ್ಸ್ಕೊಂಡ್ರು ಇವರು ಅಂತ. ಬಟ್ ಈಗ ಹಾಗಲ್ಲ, ಆಲ್ರೆಡಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂಡ್ ಅದನ್ನ ಕಂಟಿನ್ಯೂ ಮಾಡೋಕೆ ಇಷ್ಟಪಡ್ತಾರೆ ಕೂಡ. ಹಾಗೇನೆ RR ಹತ್ರ ಆಲ್ರೌಂಡರ್ ಯಾರು ಇರಲಿಲ್ಲ, ಈಗೂ ಇಲ್ಲ. ಸೊ ಅವರು ಎಂಥ ಟೈಮಲ್ಲೂ ಅದೇ 5 ಜನ ಬೌಲರ್ಸ್ ಜೊತೆನೆ ಹೋಗ್ಬೇಕಾಗಿತ್ತು. ಹೋದ್ ಸಾರಿ ಹೋಲ್ಡರ್ ಹತ್ರ ಮಾಡಿಸ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ 3 ಮ್ಯಾಚ್ಗಳನ್ನ ಸೋತಿದ್ರು. ಬಟ್ ಈಗ ಅವ್ರ ಹತ್ರ ಆಪ್ಷನ್ಸ್ ಇದಾವೆ. ಈ ಕಡೆ ಆವೇಶ್ ಖಾನ್ ಬಂದ್ರು ಅಂಡ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ಸೂಪರ್ ಆಗಿ ಯೂಸ್ ಮಾಡ್ಕೊಂಡು ನ್ಯಾನ್ರೆ ಬರ್ಗರ್ ನ ಒಳಗೆ ತರ್ತಾ ಇದ್ದಾರೆ ಅಂಡ್ ಅವರು ವಿಕೆಟ್ ಗಳನ್ನ ಎತ್ತುತ್ತಾ ಇದ್ದಾರೆ ಕೂಡ. ಸೊ ಟೀಮ್ ಟೋಟಲ್ ಆಗಿ ಪ್ಯಾಕ್ ಆಗಿದೆ. ಬಟ್ ತೊಂದರೆ ಅಂದ್ರೆ ಅದು ಅವರ ಓಪನರ್ಸ್ ಯಾರು ಈ ಸಾರಿ ಮಿಂಚಿಲ್ಲ. ಬಟ್ಲರ್ ಅಂತೂ ಹೋದ ಸೀಸನ್ ಸೆಕೆಂಡ್ ಹಾಫ್ ಇಂದನೂ ಟಚ್ ಅಲ್ಲೇ ಇಲ್ಲ. ಸೊ ಅವರ ಮೇಲೆ ಎಲ್ಲರ ಕಣ್ಣಂತೂ ಇರುತ್ತೆ. ಅವ್ರೇನಾದ್ರೂ ಇದಕ್ಕೆ ನಿಂತು ಅಂಡ್ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ RCB ಬೌಲರ್ಸ್ಗೆ ಕಷ್ಟ ಆಗೋದಂತೂ ನಿಜ. ಈ ಕಡೆ ಯಶಸ್ವಿ ಕೂಡ ಫಾರ್ಮ್ಗೆ ಬರಬೇಕಿದೆ. ಸೊ RR ಸೇಮ್ ಪ್ಲೇಯಿಂಗ್ 11 ಜೊತೆ ಬರ್ತಾರೆ. ಹೋದ ಮ್ಯಾಚ್ ಸಂದೀಪ್ ಶರ್ಮಾ ಅವರು ಇಂಜುರಿಯಿಂದ ಹೊರಗಿದ್ರು, ಅವರು ಗುಣಮುಖವಾಗಿದ್ರೆ ಅವರು ಮತ್ತೆ ಒಳಗೆ ಬರ್ತಾರೆ ಅಷ್ಟೇ. ಇನ್ನು ಈ ಕಡೆ RCB ಬಗ್ಗೆ ಮಾತನಾಡೋದಾದ್ರೆ ತುಂಬಾ ಮೈನಸ್ಗಳಿದಾವೆ. ಯಾವುದು ಪ್ಲಸ್ ಅಂತ ಅನ್ಕೊಂಡಿದ್ವೋ ಅದೇ ಕೈ ಕೊಡ್ತಾ ಇದೆ. ಈ ಸಾರಿ ಫಾಫ್ ಕೂಡ ಕೈ ಕೊಡ್ತಾ ಇದ್ದಾರೆ. ಈ ಕಡೆ ಗ್ರೀನ್ ಅಂತೂ ಮುಂಬೈಯಲ್ಲಿ ಆಡಿದ 10% ಕೂಡ ಆಡ್ತಾ ಇಲ್ಲ. ಬೌಲಿಂಗ್ನು ಅಷ್ಟು ಸರಿ ಮಾಡ್ತಾ ಇಲ್ಲ. ಮ್ಯಾಕ್ಸ್ವೆಲ್ ಭಾಯ್ ಮೋಸ ಮಾಡ್ತಾ ಇದ್ದಾರೆ. ಬೌಲಿಂಗ್ ಯೂನಿಟ್ ಅವರಿಂದಾನೇ ಎಷ್ಟೋ ಮಟ್ಟಿಗೆ ಎಫೆಕ್ಟಿವ್ ಆಗಿರೋದು. ಬಟ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅವರ ಮಾರ್ಕ್ ಬ್ಯಾಟಿಂಗ್ ನ, ಅದು ಬರ್ತಾ ಇಲ್ಲ. ಆ ಬ್ಯಾಟಿಂಗ್ ಇರಲಿ, ನಾರ್ಮಲ್ ಇನ್ನಿಂಗ್ಸ್ ಕೂಡ ಅವರಿಂದ ಬರ್ತಾ ಇಲ್ಲ. ಬೇಗ ಔಟ್ ಆಗಿ ಇನ್ನ ಪ್ರೆಷರ್ ಹಾಕಿ ಹೋಗ್ತಾ ಇದ್ದಾರೆ. ಇನ್ನು ಆಲ್ರೆಡಿ ಫಾರ್ಮ್ ಅಲ್ಲಿ ಇರೋರು ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ. ರಾವತ್ ಹಾಗೆ DK ಯಾವಾಗ ಕೈ ಹಿಡಿತಾರೆ ಯಾವಾಗ ಕೈ ಎತ್ತಾರೆ ಗೊತ್ತಿಲ್ಲ. ಲ್ಯಾಮ್ರೋರ್ನ ಒಳಗೆ ಎಲ್ಲಾ ಮ್ಯಾಚ್ಗಳಲ್ಲೂ ತಗೊಳ್ಳಲ್ಲ. ಸಿರಾಜ್ ದ ಮೇನ್ ಬೌಲರ್ ಅನ್ಕೊಂಡಿದ್ವಿ, ಅವರು ಅಷ್ಟೇ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಲೆಂತ್ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದಾರೆ. ಈ ಕಡೆ ಯಶ್ ದಯಾಲ್ 1 ಓವರ್ ಎಫೆಕ್ಟಿವ್ ಆಗಿರ್ತಾರೆ, ಇನ್ನೊಂದು ಓವರ್ ಹೊಡೆಸ್ಕೊಳ್ತಾರೆ. ಹೋದ ಮ್ಯಾಚ್ ಅಲ್ಲಿ ಒಳಗೆ ಬಂದಿದ್ದ ಟೋಪ್ಲಿ ಅವರು ಕೂಡ 3 ಓವರ್ ಚಂದ ಮಾಡಿದ್ರು ಅಂಡ್ ದೆನ್ 4ನೇ ಓವರ್ ಫುಲ್ ಎಕ್ಸ್ಪೆನ್ಸಿವ್ ಆದ್ರು. ಈ ಕಡೆ ಅತಿ ಎಕನಾಮಿಕಲ್ ಆಗಿದ್ದ ವೈಸಾಕ್ ಅವರನ್ನ ಒಳಗೆ ಕರ್ಕೊಳ್ಳಿಲ್ಲ. ಪರ್ಫಾರ್ಮ್ ಮಾಡಿದ್ರು ಬೆಲೆ ಇಲ್ಲದ ಹಾಗಾಯ್ತು. ಇಂಡಿಯನ್ ಪ್ಲೇಯರ್ಸ್ಗೆ ಯಾರಿಗೂ ಒಂದು ರೋಲ್ ಅಂತ ಇಲ್ಲ. ಯಂಗ್ಸ್ಟರ್ಸ್ ನ ಪುಷ್ ಮಾಡಿ ಸಪೋರ್ಟ್ ಮಾಡಲ್ಲ. ಎಲ್ಲ ಪ್ರೆಷರ್ ಅವರ ಮೇಲೆ ಬೀಳ್ತಾ ಇದೆ. ಸೊ ದೇರ್ ಆರ್ ಸೋ ಮೆನಿ ಹೇಳ್ತಾ ಹೋದ್ರೆ. ಸೊ ಫಸ್ಟ್ ಆಫ್ ಆಲ್ ನಂಬಿಕೆ ಇಡಬೇಕು ಅಂಡ್ ಅವರಿಗೆ ಬೇಕಾಗಿರೋ ಜಾಗನ ಅವರಿಗೆ ಬಿಟ್ಕೊಡೋದು ಬೇಸಿಕ್. ಎಲ್ಲಾ ಟೀಮಲ್ಲೂ ಕೈ ಹಿಡಿತಾ ಇರೋದು ಇಂಡಿಯನ್ ಯಂಗ್ಸ್ಟರ್ಸ್ ಏನೇ ಅಂಡ್ ಅವರನ್ನ ಕಂಟಿನ್ಯೂಸ್ ಆಗಿ ಆಡಿಸ್ಬೇಕು. ಇದು ನಿಮ್ಮ ರೋಲ್, ಇದನ್ನ ನೀವೇ ಮಾಡಿ ಅಂತ ಅವ್ರಿಗೆ ಹೇಳಬೇಕು. ಸೊ RCB ಒಳ್ಳೆ ಕಾಂಬಿನೇಷನ್ ಜೊತೆ ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಬರೋದು ಮುಖ್ಯ ಆಗುತ್ತೆ. ಇನ್ನು ವಿರಾಟ್ ಕೊಹ್ಲಿ ಅವರು, ಅವರ ವಿರುದ್ಧ ಇವತ್ತಿರೋದು ಬೋಲ್ಟ್ ಹಾಗೆ ಸಂದೀಪ್ ಶರ್ಮಾ. ಇವರಿಬ್ಬರಿಗೂ ಒಳ್ಳೆ ರೆಕಾರ್ಡ್ ಇದೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ. ಹಾಗೆ ಬರ್ಗರ್ ಕೂಡ 150 ಸ್ಪೀಡ್ ಅಲ್ಲಿ ಬಾಡಿ ಲೆಂತ್ ಬೌನ್ಸರ್ಸ್ ನ ಹೊಡಿತಾ ಇರ್ತಾರೆ ಅಂಡ್ ಔಟ್ ಸ್ವಿಂಗರ್ಸ್ ಕೂಡ ಸಗದಾಗಿ ಮಾಡ್ತಾರೆ. ಸೊ RCB ಓಪನರ್ಸ್ಗೆ ಎಸ್ಪೆಷಲಿ ವಿರಾಟ್ ಕೊಹ್ಲಿಗೆ ಇವತ್ತು ಆಕ್ಚುಲಿ ಕಷ್ಟ ಇರುತ್ತೆ. ನೋಡ್ಬೇಕು ಆ ಚಾಲೆಂಜ್ ನ ಅವರು ಹೇಗೆ ಎದುರಿಸ್ತಾರೆ ಅಂತ. ಇನ್ನು ಇಲ್ಲಿನ ಪಿಚ್ ನ ವಿಚಾರಕ್ಕೆ ಬಂದ್ರೆ ಇದು ಜೈಪುರ್ನಲ್ಲಿ ನಡೀತಾ ಇರೋದು. ರಾಜಸ್ಥಾನ್ನ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 76% ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಇಲ್ಲಿ. ಹಾಗೇನೆ ಈ ಸಾರಿ ಆಡಿದ 2 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಪಿಚ್ ಬ್ಯಾಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದರ ಸ್ಟಾಟ್ಸ್ ನ ನೋಡ್ಕೊಂಡ್ರೆ ಇಲ್ಲಿ 54 ಮ್ಯಾಚ್ಗಳು ನಡೆದಿದ್ದಾವೆ. ಅದರಲ್ಲಿ ಬ್ಯಾಟಿಂಗ್ ಮೊದಲು ಮಾಡಿರೋರು 20 ಗೆದ್ದಿದ್ದಾರೆ, ಚೇಸಿಂಗ್ ಮಾಡಿದವರು 34. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ RCB ಇಲ್ಲಿ ಗೆದ್ದಿರೋ ಕೊನೆ 2 ಮ್ಯಾಚ್ ಏನಿದಾವೆ ಅವು ಡಿಫೆಂಡ್ ಮಾಡ್ತಾನೆ ಗೆದ್ದಿರೋದು ಅಂಡ್ RR ಈ ಸೀಸನ್ ಗೆದ್ದಿರೋ ಮ್ಯಾಚ್ ಕೂಡ ಡಿಫೆಂಡ್ ಮಾಡ್ತಾನೆ ಗೆದ್ದಿರೋದು. ಸೊ ಐ ಫೀಲ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಟೀಮ್ಗಳು. ಬಟ್ ನಾರ್ಮಲಿ ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಸೊ RCBಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಬಟ್ ಸುಲಭ ಇರೋದಿಲ್ಲ. ಅದು ಕೂಡ ಈ ರೀತಿ ಪ್ಯಾಕ್ ಆಗಿರುವಂಥ ಟೀಮ್ ಮೇಲೆ ಅವರ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲೋದು ಕಷ್ಟದ ಕೆಲಸ. ಸೊ ರಾಜಸ್ಥಾನ್ ಇವತ್ತಿನ ಫೇವರೇಟ್ಸ್ ಆಗಿ ಇಳಿತಾರೆ ಅಂಡ್ ಅವರೇ ಗೆಲ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಪ್ರಿವ್ಯೂ ಆಗಿತ್ತು ಈ ಮ್ಯಾಚ್ ಬಗ್ಗೆ. ಇನ್ನು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.